ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, 13, 14, 15, 16 ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಬಹಳ ಗಾಢ, ತೀವ್ರ ಮತ್ತು ಅಂತರಂಗವನ್ನು ಸ್ಪರ್ಶಿಸುವ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸೋದಿಲ್ಲ, ಆದರೆ ಒಳಗೆ ನಡೆಯುವ ಬದಲಾವಣೆಗಳು ಬಹಳ ಗಂಭೀರವಾಗಿರುತ್ತೆ. ಈ 4 ದಿನಗಳು ನಿಮ್ಮ ಮನಸ್ಸಿನ ರಹಸ್ಯಗಳನ್ನು ಕದಡುವ ಸಮಯ ಆಗಿರಬಹುದು. ಆದ್ದರಿಂದ ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನಿಸಿ. ವೃಶ್ಚಿಕ ರಾಶಿಯವರ ಸ್ವಭಾವ ಆಳವಾದದ್ದು, ರಹಸ್ಯಮಯ ಮತ್ತು ತೀವ್ರ. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತೀರಾ, ಆದರೆ ಒಮ್ಮೆ ಅನುಮಾನ ಹುಟ್ಟಿದರೆ ಆ ಭಾವನೆ ಬಹಳ ಗಟ್ಟಿಯಾಗಿ ಹಿಡಿಯುತ್ತೆ. ಇದೇ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು. ಈ ಮಹಿಳೆ ಯಾರು ಇರಬಹುದು? ಹಳೆಯ ಪ್ರೇಮ ಸಂಬಂಧ, ಪತ್ನಿ ಅಥವಾ ಆತ್ಮೀಯ ಸ್ನೇಹಿತೆ ಆಗಿರಬಹುದು. ಉದ್ಯೋಗ ಕ್ಷೇತ್ರದ ಒಬ್ಬ ಪ್ರಭಾವಶಾಲಿ ಮಹಿಳೆ ಕೂಡ ಆಗಿರಬಹುದು. ಅಷ್ಟೇ ಅಲ್ಲದೆ ಈ ದಿನ ಅಂದರೆ 13ನೇ ತಾರೀಕಂದು ಆ ಮಹಿಳೆಯಿಂದ ಒಂದು ಅಸ್ಪಷ್ಟ ಸೂಚನೆ ಅಥವಾ ಆಕಸ್ಮಿಕ ಸಂಪರ್ಕ ಸಂಭವಿಸಬಹುದು. ಅದು ನಿಮ್ಮ ಮನಸ್ಸಿನಲ್ಲಿ ಕುತೂಹಲ ಹಾಗೂ ಅನುಮಾನ ಎರಡನ್ನೂ ಕೂಡ ಹುಟ್ಟಿಸಬಹುದು. ನೀವು ತಕ್ಷಣ ಪ್ರತಿಕ್ರಿಯೆ ನೀಡೋದಿಲ್ಲ, ಆದರೆ ಒಳಗೆ ಗಂಭೀರವಾಗಿ ಯೋಚನೆ ಮಾಡ್ತೀರಾ. 13ರಂದು ಭಾವನೆಗಳ ತೀವ್ರತೆ. ಈ ದಿನ ನಿಮ್ಮ ಮನಸ್ಸಲ್ಲಿ ಅಲೆಗಳು ಹೆಚ್ಚಾಗಬಹುದು. 14ರಂದು ಆ ಮಹಿಳೆಯ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡಬಹುದು. ಹಳೆಯ ಘಟನೆಗಳು ನೆನಪಿಗೆ ಬರಬಹುದು. ಕೆಲವರಿಗೆ ಇದು ಹಳೆಯ ಪ್ರೇಮ ಪುನಃ ಜೀವಂತವಾಗುವ ಸೂಚನೆಯಾಗಿರುತ್ತೆ. ಇನ್ನೂ ಕೆಲವರಿಗೆ ಇದು ಪ್ರೆಷರ್ ಮತ್ತು ಅನುಮಾನಗಳ ದಿನ ಆಗಿರುತ್ತೆ. 15ರಂದು ಸತ್ಯ ಹೊರಬರುವ ಕ್ಷಣ. ಈ ದಿನ ನಿಮ್ಮಿಬ್ಬರ ನಡುವೆ ನೇರ ಮತ್ತು ಗಂಭೀರ ಮಾತುಕತೆ ನಡೀಬಹುದು. ವೃಶ್ಚಿಕ ರಾಶಿಯವರು ನೇರವಾಗಿ ಪ್ರಶ್ನೆಯನ್ನ ಮಾಡುವವರು. ನೀವು ನಿಜವಾದ ಉತ್ತರವನ್ನ ಕೇಳ್ತೀರಾ. ಅವಳು ಸಹ ತನ್ನ ನಿಜವಾದ ಮನಸ್ಸು ತೆರೀಬಹುದು. ಇದು ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಬಹುದು ಅಥವಾ ಸತ್ಯದ ಮೂಲಕ ಒಂದು ಅಧ್ಯಾಯವನ್ನ ಮುಕ್ತಾಯವಾಗಬಹುದು. 15ರಂದು ಫಲಿತಾಂಶ ಮತ್ತು ಪರಿವರ್ತನೆ. ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಸ್ಪಷ್ಟವಾಗಿರುತ್ತೆ. ನೀವು ಶಾಂತವಾಗಿ ವಿವೇಕದಿಂದ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು. ಪ್ರೇಮದಲ್ಲಿ ಆಳವಾದ ಬಾಂಧವ್ಯ, ದಾಂಪತ್ಯದಲ್ಲಿ ನಂಬಿಕೆ ಹೆಚ್ಚಾಗೋದು, ಕೆಲಸದಲ್ಲಿ ಮಹಿಳೆಯ ಸಹಾಯದಿಂದ ಮಹತ್ವದ ಅವಕಾಶ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಮತ್ತು ಕೇತು ಪ್ರಭಾವ ಈ ದಿನಗಳಲ್ಲಿ ತೀವ್ರತೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಕೋಪ ಅಥವಾ ಅನುಮಾನದಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಳಜ್ಞಾನವನ್ನು ನಂಬಿ. ವೃಶ್ಚಿಕ ರಾಶಿಯವರೇ, ಈ ಮಹಿಳೆ ನಿಮ್ಮ ಜೀವನದಲ್ಲಿ ಕೇವಲ ಒಂದು ಪರೀಕ್ಷೆ ಮಾತ್ರ ಅಲ್ಲ, ಅವಳು ಒಂದು ಪರಿವರ್ತನೆಯ ಕಾರಣ ಆಗಬಹುದು. ಕೆಲವರಿಗೆ ಇದು ಹಳೆಯ ನೋವಿನ ಪರಿಹಾರ, ಕೆಲವರಿಗೆ ಇದು ಹೊಸ ಪ್ರೇಮದ ಆರಂಭ, ಕೆಲವರಿಗೆ ಇದು ಆರ್ಥಿಕವಾಗಿ ಸಹ ಲಾಭದಾಯಕ ಸಹಭಾಗಿತ್ವ. ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಿ. ಭಾವನಾತ್ಮಕವಾಗಿ ಒಪ್ಪಿಗೆ ನೀಡೋದಕ್ಕೆ ಹೋಗಬೇಡಿ. ಸಣ್ಣ ಪರಿಹಾರ ಹೇಳೋದಾದರೆ, ಮಂಗಳವಾರದಂದು ಸುಬ್ರಹ್ಮಣ್ಯ ಅಥವಾ ಹನುಮಂತನಿಗೆ ಕೆಂಪು ಹೂವಿನಿಂದ ಪೂಜೆ ಮಾಡಿ, ದೀಪ ಹಚ್ಚಿ, ಮನಸ್ಸಿನಲ್ಲಿ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ಕೋರಿ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರೇ, 13, 14, 15, 16 ಈ ದಿನಗಳು ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ, ನಿಮ್ಮ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸಬಹುದು. ಆದರೆ ನೀವು ಜ್ಞಾನದಿಂದ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಬಹುದು. ನಿಮ್ಮ ಒಳಶಕ್ತಿಯನ್ನು ನಂಬಿ ನಿಮ್ಮ ದಿನಗಳು ವಿಜಯಕರವಾಗಿರಲಿ ಅಂತ ಹಾರೈಸ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.